ಇಲ್ಲಿ ಒಂದು ಥರದ ಲವ್ ಸ್ಟೋರಿ ಆದರೆ ಇನ್ನೊಂದು ಥರದ ಲವ್ ಸ್ಟೋರಿ ಇಲ್ಲಿದೆ. ಪ್ರಿಯಕರನನ್ನು ಒಲಿಸ್ಕೊಳ್ಬೇಕು, ಅವ್ನು ನನಗೇ ಸಿಗಬೇಕು, ನನ್ನ ಬಿಟ್ಟು ಬೇರೆಯವ್ರು ನೋಡಬಾರ್ದು, ನನ್ನ ಜೊತೆಗೆ ಕೊನೆವರೆಗೆ ಇರಬೇಕು ಅನ್ನುವಂತಹ ವಿಶಿಷ್ಟ ಬೇಡಿಕೆಯನ್ನು ದೇವರಿಗೆ ಪ್ರಿಯತಮ ಇಟ್ಟಿದ್ದಾಳೆ. ತಪ್ಪಲ್ಲ ಅಥವಾ ಅದೇನು ವಿಶೇಷನೂ ಅಲ್ಲ. ಕೋಲಾರದ ದೇವರ ಹುಂಡಿಯಲ್ಲಿ ಪ್ರಿಯತಮೆಯ ಹರಕೆ ಪತ್ರ ಹಾಕ್ಬಿಟ್ಟಿದ್ದಾಳೆ. ನನ್ನನ್ನು ಬಿಟ್ಟಿರೋಕ್ಕೆ ಆಗಬಾರ್ದು, ಅವನು ನನ್ನನ್ನೇ ಪ್ರೀತಿ ಮಾಡಬೇಕು, ನನಗೇ ಸಿಗಬೇಕು ಅಂತ ಕೋಲಾರದ ತಿಮ್ಮಪ್ಪನ ಹುಂಡಿಯಲ್ಲಿ ಭಕ್ತೆಯೊಬ್ಬಳು ಬರೆದಿದ್ದಂತಹ ಹರಕೆ ಪತ್ರ ಸಿಕ್ಕಿದೆ. ಮಾಲೂರಿನ ಚಿಕ್ಕ ತಿರುಪತಿಯ ಪ್ರಸನ್ನ ವೆಂಕಟೇಶ್ವರ ದೇಗುಲದಲ್ಲಿ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಈ ವಿಶಿಷ್ಟ ಪ್ರೇಮ ಪತ್ರ, ಅಂದರೆ ದೇವ್ರಿಗೆ ಬರೆದಿರುವಂಥ ಪತ್ರ, ಪ್ರೇಮದ ಬಗ್ಗೆ ಅದು ಸಿಕ್ಕಿದೆ. ಪತ್ರವನ್ನು ನೋಡಿ ಶಾಕ್ ಆಗಿಬಿಟ್ಟಿದ್ದಾರೆ ಸಿಬ್ಬಂದಿ. ಪ್ರಿಯತಮೆ ಹಿಂಗೂ ಲೆಟ್ರ್ ಬರೀತಾರ ದೇವ್ರಿಗೆ ಅಂತ. ವೆಂಕಟೇಶ್ವರ ಸ್ವಾಮಿ, ತಿಮ್ಮಪ್ಪ, ನಾನು ನಿನ್ನ ಸನ್ನಿಧಿಗೆ ಪ್ರದೀಪ್ ಬೇಗ ಒಂದಾಗಬೇಕು, ಅವನು ನನ್ನ ತುಂಬಾ ಪ್ರೀತಿ ಮಾಡಬೇಕು, ನನ್ನ ಬಿಟ್ಟು ಇರೋಕ್ಕೆ ಆಗಬಾರ್ದು, ಆ ರೀತಿಯಲ್ಲಿ ಇರಬೇಕು. ಆದಷ್ಟು ಬೇಗ ನಾವಿಬ್ಬರು ಒಂದೇ ಒಳ್ಳೆ ಆಫೀಸ್ನಲ್ಲಿ ನನ್ನನ್ನೇ ನೋಡಬೇಕು, ನನ್ನ ಬಗ್ಗೆನೇ ಚಿಂತೆ ಮಾಡಬೇಕು. ಭಾಳಷ್ಟು ಬರೆದಿದ್ದಾಳೆ. ಅದಿಷ್ಟು ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈ ಲೆಟರ್ ಮುಖಾಂತರವಾಗಿ ಬರೆದು ವ್ಯಕ್ತಪಡಿಸಿದಾಳೆ ದೇವ್ರಿಗೆ. ದೇವರು ಇದನ್ನು ಕೇಳಿಸ್ಕೊಂಡು ತಥಾಸ್ತು ಅನ್ನಬೇಕು ಅನ್ನೋದು ಆಕೆ ಹಾಕಿದ ಉದ್ದೇಶ. ಬಟ್ ಇಷ್ಟೆಲ್ಲ ಬರಿಬೋದು ದೇವ್ರಿಗೆ, ಇಷ್ಟೆಲ್ಲ ಒಂದು ಕಂಪ್ಲೀಟ್ ಡೀಟೇಲ್ಡ್ ಲೆಟರ್ ಬರೆದು ದೇವರಿಗೆ ಕಳಿಸ್ದಂಗಿದೆ. ಭಕ್ತಿ ಅಥವಾ ಹುಚ್ಚು ಏನು ಹೇಳ್ತೀರೋ ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ. ಶ್ರೀನಿವಾಸ ಮೂರ್ತಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ ಮೂರ್ತಿ, ಇಂಥ ಲೆಟರ್ಗಳನ್ನು ನೋಡಿದ್ದೀರಾ? ಅಂದರೆ ದೇವ್ರಿಗೂ ಇಷ್ಟುದ್ದ ಲೆಟರ್ ಬರಿಬಹುದು ಅನ್ನೋದನ್ನು ಈ ಯುವತಿ ತೋರಿಸ್ದಂಗಿದೆ. ಏನು ಘಟನೆ ಇದು? ಸನತ್, ಇದು ಕೋಲಾರದ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿರುವಂತಹ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಒಂದು ಪತ್ರ ಇದು. ಭಕ್ತರು ಯಾವ ರೀತಿಯಾದಂತಹ ಆಯ್ಕೆಗಳನ್ನ ಹೊತ್ಕೊಳ್ತಾರೆ ಅನ್ನುವಂಥದ್ದು ಇದು ಬರವಣಿಗೆಯಲ್ಲಿ ಕಾಣಿಸ್ತಾ ಇರುವಂತದ್ದು. ಈ ತರದ ಪತ್ರಗಳು ಬಹಳಷ್ಟು ಅಪರೂಪ ಅಂತ ಹೇಳ್ಬೋದು. ಮನೆಯವರ ಆರೋಗ್ಯದ ಬಗ್ಗೆ ದೇವರನ್ನ ಕೇಳ್ಕೊಳ್ತಾರೆ, ಕೆಲಸದ ಬಗ್ಗೆ ಕೇಳ್ಕೊಳ್ತಾರೆ, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಕೊಳ್ತಾರೆ. ಈ ರೀತಿಯಾದಂತಹ ಪತ್ರಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಆದ್ರೆ ಅಪರೂಪಕ್ಕೆ ಈ ರೀತಿಯಾದಂತಹ ಏನು ಪ್ರೇಮ ನಿವೇದನೆ ಮಾಡುವಂತ ಪತ್ರಗಳು ಕೂಡ ಇತ್ತೀಚೆಗೆ ಅಪರೂಪಕ್ಕಾದ್ರೂ ಕೂಡ ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ಹಾಗಾಗಿ ಏನು ಭಕ್ತರ ಹರಕೆಗಳು, ಭಕ್ತರ ಕೋರಿಕೆಗಳು ಯಾವ್ಯಾವ ರೀತಿ ಯಾವ್ಯಾವ ರೂಪದಲ್ಲಿ ಇರುತ್ತೆ ಅನ್ನೋಂಥದ್ದಕ್ಕೆ ಈ ತರದ ಒಂದು ಪತ್ರಗಳು ನಮ್ಗೆ ಕಂಡು ಬರ್ತಾ ಇರೋಂಥದ್ದು. ಈ ರೀತಿಯಾದಂತಹ ಅಪರೂಪದ ಪತ್ರಗಳನ್ನ ಸಾಮಾನ್ಯವಾಗಿ ಏನು ದೇವಸ್ಥಾನದ ಆಡಳಿತ ಮಂಡಳಿಯವರಾಗ್ಬೋದು, ಆ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಅಧಿಕಾರಿಗಳು ಸಿಕ್ಕಿದ ಸಂದರ್ಭದಲ್ಲಿ ಅದನ್ನ ಈ ರೀತಿ ಹೊರಗಡೆ ಕೊಟ್ಟಾಗ ಜನಗಳಿಗೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಭಕ್ತರು ಇರ್ತಾರೆ ಮತ್ತು ಅವ್ರ ಕೋರಿಕೆಗಳು ಎಷ್ಟು ವಿಭಿನ್ನವಾಗಿರ್ತವೆ ಅಂತ ಅನ್ನೋಂಥದ್ದು ಇದು ಒಂದು ಪತ್ರದಲ್ಲಿ ನಮಗೆ ಗೊತ್ತಾಗುತ್ತೆ ಸನತ್. ಓಕೆ, ರೈಟ್. ಥ್ಯಾಂಕ್ ಯು ಶ್ರೀನಿವಾಸ ಮೂರ್ತಿ ಮಾಹಿತಿಗೆ.